ಜಿಲ್ಲಾ ಸಮಿತಿ ಸಂಪಾದಕರು 25 ಡಿಸೆಂಬರ್ 2024 ಪತ್ರಿಕಾ ಪ್ರಕಟಣೆ. ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯಲ್ಲಿ 10ನೇ ತರಗತಿ ಓದುತ್ತಿದ್ದ ದಲಿತ ಬಾಲಕನ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ ಹೇಯ ಘಟನೆ ವರದಿಯಾಗಿದೆ. ಘಟನೆ ಕುರಿತು ಪೊಲೀಸರಿಗೆ ದೂರು ನೀಡಲಾಗಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಕೇಳಿಬಂದಿದೆ. ಇದರಿಂದ ಮನನೊಂದ ಬಾಲಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಜಾತಿ ಕಾರಣಕ್ಕೆ ಮನುಷ್ಯನೊಬ್ಬನನ್ನು ಅತ್ಯಂತ ಅಮಾನವೀಯವಾಗಿ ನಡೆಸಿಕೊಂಡ ಈ ಘಟನೆ ಸಮಾಜದಲ್ಲಿನ ಕರಾಳತೆಗೆ ಮತ್ತು ಆಡಳಿತದ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಈ ಘಟನೆಯನ್ನು ಎಐಡಿಎಸ್ಒ ಜಿಲ್ಲಾ ಸಮಿತಿಯು ಅತ್ಯಂತ ಕಟುವಾದ ಪದಗಳಲ್ಲಿ ಖಂಡಿಸುತ್ತದೆ. ತಪ್ಪಿತಸ್ಥರಿಗೆ ಕೂಡಲೇ ಉಗ್ರ ಶಿಕ್ಷೆ ವಿಧಿಸುವಂತೆ ಸರ್ಕಾರವನ್ನ ಆಗ್ರಹಿಸುತ್ತದೆ. ಗಂಗರಾಜ್ ಹಳ್ಳಳ್ಳಿ, ಜಿಲ್ಲಾ ಸಂಚಾಲಕರು. ಸ್ನೇಹಿತರೆ, ಇನ್ನು ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದಂಥ ಘಟನೆ, 10ನೇ ತರಗತಿ ಓದ್ತಾ ಇದ್ದಂಥ ಒಬ್ಬ ದಲಿತ ಬಾಲಕನ ಮೇಲೆ ಅವನ ಜನ್ಮದಿನದ ದಿನದಂದೇ ಅವನ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ಅಪಮಾನ ಮಾಡಿರ್ತಕ್ಕಂಥ ಒಂದು ಹೇಯ ಘಟನೆ ನಾವು ನೋಡಿದ್ದೀವಿ. ಇವತ್ತು ಶಿಕ್ಷಣ ಅಂತಕ್ಕಂಥದ್ದು ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಸಿಗಬೇಕು. ಅದು ಯಾವುದೇ ರೀತಿಯಾಗಿ ಧರ್ಮನಿರಪೇಕ್ಷ ಮತ್ತು ವೈಜ್ಞಾನಿಕವಾಗಿರಬೇಕನ್ನೋ ನಿಟ್ಟಿನಲ್ಲಿ ನಮ್ಮ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆ ಹೋರಾಟ ಬೆಳೆಸ್ತಾ ಇದೆ. ಅಲ್ಲಿ ಇಂಥ ಹೇಯ ಕೃತ್ಯಗಳು ಇವತ್ತು ದಿನೇ ದಿನೇ ನಡೀತಾ ಇದೆ. ಒಬ್ಬ ಮನುಷ್ಯ ಜಾತಿನ ನೋಡಿ ಇವತ್ತು ಅಪಮಾನ ಮಾಡ್ತಕ್ಕಂಥ ಅಮಾನವೀಯ ಘಟನೆನ ನಾವು ನೋಡ್ತಾ ಇದ್ವಿ. ಅಲ್ಲಿ ಯಾವುದೇ ಜಾತಿ ಧರ್ಮದ ಹೆಸರಿನ ಮೇಲೆ ಇವತ್ತು ಶಿಕ್ಷಣ ಕೊಡದೇ ಇರೋ ಥರ ಆಗಬೇಕು. ಅಂಥ ಶಿಕ್ಷಣ ಪಡೆತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ, ಅವರು ದಲಿತರಾಗಿರ್ಬೋದು ಅಥವಾ ಯಾವುದೇ ಜಾತಿ ವರ್ಗಕ್ಕೆ ಸೇರಿದ್ರೂ ಕೂಡ ಅವರಿಗೆ ಶಿಕ್ಷಣ ಕೊಡ್ತಕ್ಕಂಥ ಒಂದು ಇದನ್ನು ಸರ್ಕಾರ ಮಾಡಬೇಕು. ಅದು ಬಿಟ್ಟು ಇವತ್ತು ಇಂಥ ಕೃತ್ಯಗಳಿಗೆ ಅಥವಾ ಇಂಥ ಹಲವಾರು ಕೃತ್ಯಗಳಿಗೆ ಕ್ರಮ ಕೈಗೊಳ್ಳದಿರೋದರಿಂದ ಎಷ್ಟೋ ವಿದ್ಯಾರ್ಥಿಗಳು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಪರಿಸ್ಥಿತಿ ಬಂದಿದೆ. ಇದರಲ್ಲಿ ಇದು ಕೂಡ ಒಂದು ಉದಾಹರಣೆ ಆಗಿದೆ. ಯಾಕೆಂದರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರೂ ಕೂಡ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದಿರೋದ್ರಿಂದ ಆ ವಿದ್ಯಾರ್ಥಿ ಕೊನೆಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ನಾವು ಗುರಿ ಮಾಡ್ತಾ ಇದ್ದೀವಿ. ಇಂಥ ಘಟನೆಗಳು ನಡಿಬಾರ್ದು. ಯಾವುದೇ ಒಂದು ಮನುಷ್ಯನನ್ನು ಜಾತಿ ಹೆಸರಲ್ಲಿ ನಿಂದನೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನು ನಾವು ಎಐಡಿಎಸ್ಒ ನಮ್ಮ ಕೊಪ್ಪಳ ಜಿಲ್ಲಾ ಸಮಿತಿಯಿಂದ ವಿರೋಧ ಮಾಡ್ತಾ ಇದ್ದೀವಿ. ಹಾಗೆಯೇ ಸರ್ಕಾರಕ್ಕೆ ಇಂಥ ಒಂದು ಘಟನೆಗಳು ನಡೆದೇ ಇರೋ ಥರ ಕ್ರಮ ವಹಿಸ್ಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಗಂಗರಾಜ್ ಹಳ್ಳಳ್ಳಿ, ಜಿಲ್ಲಾ ಸಂಚಾಲಕರು, ಎಐಡಿಎಸ್ಒ ಕೊಪ್ಪಳ. ಸ್ನೇಹಿತರೆ, ಇನ್ನು ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದಂಥ ಘಟನೆ, 10ನೇ ತರಗತಿ ಓದ್ತಾ ಇದ್ದಂಥ ಒಬ್ಬ ದಲಿತ ಬಾಲಕನ ಮೇಲೆ ಅವನ ಜನ್ಮದಿನದ ದಿನದಂದೇ ಅವನ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ಅಪಮಾನ ಮಾಡಿರ್ತಕ್ಕಂಥ ಒಂದು ಹೇಯ ಘಟನೆ ನಾವು ನೋಡಿದ್ದೀವಿ. ಇವತ್ತು ಶಿಕ್ಷಣ ಅಂತಕ್ಕಂಥದ್ದು ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಸಿಗಬೇಕು. ಅದು ಯಾವುದೇ ರೀತಿಯಾಗಿ ಧರ್ಮನಿರಪೇಕ್ಷ ಮತ್ತು ವೈಜ್ಞಾನಿಕವಾಗಿರಬೇಕನ್ನೋ ನಿಟ್ಟಿನಲ್ಲಿ ನಮ್ಮ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆ ಹೋರಾಟ ಬೆಳೆಸ್ತಾ ಇದೆ. ಅಲ್ಲಿ ಇಂಥ ಹೇಯ ಕೃತ್ಯಗಳು ಇವತ್ತು ದಿನೇ ದಿನೇ ನಡೀತಾ ಇದೆ. ಒಬ್ಬ ಮನುಷ್ಯ ಜಾತಿನ ನೋಡಿ ಇವತ್ತು ಅಪಮಾನ ಮಾಡ್ತಕ್ಕಂಥ ಅಮಾನವೀಯ ಘಟನೆನ ನಾವು ನೋಡ್ತಾ ಇದ್ವಿ. ಅಲ್ಲಿ ಯಾವುದೇ ಜಾತಿ ಧರ್ಮದ ಹೆಸರಿನ ಮೇಲೆ ಇವತ್ತು ಶಿಕ್ಷಣ ಕೊಡದೇ ಇರೋ ಥರ ಆಗಬೇಕು. ಅಂಥ ಶಿಕ್ಷಣ ಪಡೆತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ, ಅವರು ದಲಿತರಾಗಿರ್ಬೋದು ಅಥವಾ ಯಾವುದೇ ಜಾತಿ ವರ್ಗಕ್ಕೆ ಸೇರಿದ್ರೂ ಕೂಡ ಅವರಿಗೆ ಶಿಕ್ಷಣ ಕೊಡ್ತಕ್ಕಂಥ ಒಂದು ಇದನ್ನು ಸರ್ಕಾರ ಮಾಡಬೇಕು. ಅದು ಬಿಟ್ಟು ಇವತ್ತು ಇಂಥ ಕೃತ್ಯಗಳಿಗೆ ಅಥವಾ ಇಂಥ ಹಲವಾರು ಕೃತ್ಯಗಳಿಗೆ ಕ್ರಮ ಕೈಗೊಳ್ಳದಿರೋದರಿಂದ ಎಷ್ಟೋ ವಿದ್ಯಾರ್ಥಿಗಳು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಪರಿಸ್ಥಿತಿ ಬಂದಿದೆ. ಇದರಲ್ಲಿ ಇದು ಕೂಡ ಒಂದು ಉದಾಹರಣೆ ಆಗಿದೆ. ಯಾಕೆಂದರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರೂ ಕೂಡ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದಿರೋದ್ರಿಂದ ಆ ವಿದ್ಯಾರ್ಥಿ ಕೊನೆಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ನಾವು ಗುರಿ ಮಾಡ್ತಾ ಇದ್ದೀವಿ. ಇಂಥ ಘಟನೆಗಳು ನಡಿಬಾರ್ದು. ಯಾವುದೇ ಒಂದು ಮನುಷ್ಯನನ್ನು ಜಾತಿ ಹೆಸರಲ್ಲಿ ನಿಂದನೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನು ನಾವು ಎಐಡಿಎಸ್ಒ ನಮ್ಮ ಕೊಪ್ಪಳ ಜಿಲ್ಲಾ ಸಮಿತಿಯಿಂದ ವಿರೋಧ ಮಾಡ್ತಾ ಇದ್ದೀವಿ. ಹಾಗೆಯೇ ಸರ್ಕಾರಕ್ಕೆ ಇಂಥ ಒಂದು ಘಟನೆಗಳು ನಡೆದೇ ಇರೋ ಥರ ಕ್ರಮ ವಹಿಸ್ಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಗಂಗರಾಜ್ ಹಳ್ಳಳ್ಳಿ, ಜಿಲ್ಲಾ ಸಂಚಾಲಕರು, ಎಐಡಿಎಸ್ಒ ಕೊಪ್ಪಳ.